ಗೈಸ್, ನಾನು ನಿಮ್ಮ ಜೋಶ್ವರ್ ಎಡಾರ್. ಈ ವಿವ್ನ ಆಗಲೇ ನೀವು ಎಂಜಾಯ್ ಮಾಡಿದ್ದೀರಾ? ಬ್ರೋ ಏನಾಗಿತ್ತು ಇವಾಗ ಒಳ್ಳೆ ಬ್ಲೂ ಕಲರ್ ಕಾಣಿಸ್ತಿದೆ, ಸೈಕ್ ಆಗಿದೆ ಅಂತ ನೋಡಕ್ಕೆ. ನಮಸ್ಕಾರ ಮಹಾಪ್ರಭುಗಳೇ, ನಾನು ನಿಮ್ಮ ಜೋಶ್ವರ್ ಎಡಾರ್. ಏನ್ ವಿಷಯ ಅಂದ್ರೆ, ಇವತ್ತು ಕೆಲಸ ಮಧ್ಯಾಹ್ನಕ್ಕೆ ಮುಗೀತು, ಹಾಗಾಗಿ ಒಂದು ಸ್ಮಾಲ್ ಟ್ರಿಪ್ ಹೋಗೋಣ ಬನ್ನಿ. ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಹೆಂಗ್ ತನಕ ನೋಡಿ. ಬೀಗ ಬಿಟ್ಟು ಬಂದ್ಬಿಟ್ಟೆ ಗುರು, ಎಂತ ಸಾವು ಮಾರಾಯ. ಐಫೋನ್ ಅಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ಕಣ್ಣು ಹತ್ರ ಸ್ಕ್ಯಾನ್ ಮಾಡಲ್ಲ, ಇಡೀ ನಮ್ಮ ಸ್ಕ್ಯಾನ್ ಮಾಡುತ್ತೆ ಅನ್ಸುತ್ತೆ. ಫೇಸ್ ಐಡಿಲಿ ಬರೀ ನಮ್ಮ ಫೇಸಿಗೆ ಮಾಸ್ಕ್ ಹಾಕೊಂಡ್ಬಿಟ್ರೆ ಫೇಸ್ ಐಡಿನ ಓಪನ್ ಆಗಲ್ಲ. ಅದು ಇಶ್ಯೂ ಹಾಕೊಳ್ಳೋದೊಂದು ತಲೆನೋವು. ಇವಾಗ ಚಿಕನ್ ಸಾರು ಬೇರೆ ಊಟ ಮಾಡ್ಬಿಟ್ಟೆ, ಖಾರ ಆಗ್ಬಿಟ್ಟೈತೆ ಗುರು, ಬಾಯೆಲ್ಲ ಹೊಡಿತೈತೆ, ಫುಲ್ ಸೆಕೆ. ಹೋಗೋಣ ಸ್ಮಾಲ್ ರೈಡ್, ಎಲ್ಲಿಗೆ ಹೋಗೋಣ ಅಂತ ಗೊತ್ತಿಲ್ಲ, ಆದ್ರೆ ಹೋಗ್ತಾ ಇದೀನಿ ಅಷ್ಟೇ. ಫುಲ್ ಸೆಕೆ ಗುರು, ಹೆಲ್ಮೆಟ್ ಹಾಕೊಂಡ್ಬಿಟ್ಟು ಹೆಲ್ಮೆಟ್ ಯೂಸ್ ಮಾಡಕ್ಕೆ ಬರಲ್ಲ ನಂಗೆ ಆಕ್ಚುಲಿ, ಆದ್ರೂ ಬ್ಲಾಗ್ ಮಾಡ್ಬೇಕಲ್ಲ ಅಂತೇಳಿ ಹೋಗ್ತಾ ಇದೀನಿ. ವೆದರ್ ಒಂಥರ ಚೆನ್ನಾಗಿದೆ. ಲೆಫ್ಟಾ ರೈಟಾ ಬಾಣ ಬಿಡ್ತೇನೆ, ಗಾಯ ಬಿಡ್ತೇನೆ ಬಾಣ. ನಮ್ಮ ರಿಕ್ರು ಅಂತವ್ರು ಗಾಡಿ ಹೊಡಿತಾ ಇದ್ರು, ತುಂಬಾ ಸಪೋರ್ಟಿವ್ ಆಗಿದ್ರು ನಮ್ಗೆಲ್ಲ. ಅವ ನಾನು ಅವ್ರ ಜೊತೆ ಇರ್ತಿದ್ದೆ 24 ಗಂಟೆನೂ. ಈ ರೋಡ್ ನಮ್ಮ ಹಳೆ ಫಾಲೋವರ್ಸ್ ಮಾತ್ರ ಗೊತ್ತಿರುತ್ತೆ. ಅವಾಗ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಜನ ಒದ್ದಾಡೋರು. ಒಂದ್ ವಿಡಿಯೋ ಮಾಡಕ್ಕೇನೋ ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟೆ ಗುರು. ಹೆಚ್ಚು ಕಮ್ಮಿ ಅಂದ್ರೆ 3.5 ಅವರ್ ಫೋನ್, ಆಂಡ್ರಾಯ್ಡ್ ಫೋನ್ ಅಲ್ಲಿ ಚಾರ್ಜ್ ನಿಲ್ತಾ ಇಲ್ಲ. 70 ಅವರ್ ಚಾರ್ಜ್ ಇದ್ದು ATM ತಂದಿದ್ದೀನಿ, ಆದ್ರೆ ವಿಡಿಯೋ ಶೂಟ್ ಮಾಡಕ್ಕೆ ಆಗಿಲ್ಲ ಲಾಸ್ಟ್ ವರ್ಗು ನಮ್ಗೆ. ಅಷ್ಟೆಲ್ಲ ಕಷ್ಟಪಟ್ಟು ವ್ಲಾಗ್ ಮಾಡಿ, ಶೂಟ್ ಮಾಡಿ, ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಆದ್ರೂ ನಮ್ಮವರಿಗೆ ಸಪೋರ್ಟ್ ಮಾಡಕ್ಕೆ ಕಷ್ಟ. ಒಂದೇ ಒಂದ್ ಲೈಕ್ ಕ್ಲಿಕ್ ಮಾಡ್ಬಿಟ್ರೆ ಮುಗಿತಪ್ಪ. ಏನ್ರಿ, ಒಂದೇ ಒಂದ್ ಲೈಕ್ ಕ್ಲಿಕ್ ಮಾಡ್ಬಿಟ್ರೆ ಮುಗೀತು. ಯಾಕೆ ಈ ಕಡೆ ಹೋಗ್ತಾ ಇದೀನಿ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಸುಮ್ಮನೆ ಹೋಗ್ತಾ ಇದೀನಿ ಅಷ್ಟೇ. ಎಲ್ಲೇ ಹೋಗ್ತಾ ಇದೀನಿ ಅಂದ್ರೆ ಏನು ಪ್ಲಾನ್ ಇಲ್ಲ ಗುರು. ಚೆನ್ನಾಗಿದೆ ರೋಡ್ ಅಲ್ಲ, ಫುಲ್ ಗ್ರೀನ್. ಜಿಮ್ಗೆ ಹೋಗಿದ್ದೆ, ಜಿಮ್ಗೆ ಹೋಗಿರ್ಲಿಲ್ಲ. ಹೋಗ್ಬೇಕಾದ್ರೆ ಇಬ್ರು ಸಿಕ್ಕಿದ್ರು, ನಮ್ಮ ಫಾಲೋವರ್ ಅನ್ಸುತ್ತೆ. ರಿಯಲಿ ಯಾರಂತ ಗೊತ್ತಿಲ್ಲ ಅವರು. ನಮ್ಗೆ ಒಳ್ಳೆ ಮೋಟಿವೇಟ್ ಮಾಡಿದ್ರು. ಹೆಚ್ಚು ಕಮ್ಮಿ ಅಂದ್ರೆ ಒಂದ್ ಅರ್ಧ ಗಂಟೆ ಮೇಲೆ, ಒಂದು 40 ಮಿನಿಟ್ಸ್ ಮೇಲೆ ಮೋಟಿವೇಟ್ ಮಾಡಿದ್ರು. ಒಳ್ಳೆ ಸಿಕ್ಕಾಪಟ್ಟೆ ನಮ್ಗಂತೂ ಖುಷಿ ಆಗ್ಬಿಡ್ತು. ನಾನು ಅವಾಗಿನ್ನು ಬ್ರದರ್ ಒಬ್ರು ಜೊತೆಲಿ ಬರ್ತಾರೆ ಜಿಮ್ಗೆ, ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಬ್ರೋ ಹಿಂಗೆ ಫೇಸ್ ವ್ಯಾಲ್ಯೂ ಇಂಪಾರ್ಟೆಂಟ್ ಇದ್ರಲ್ಲೆಲ್ಲ ಅಂತೇಳಿ. ನಾನ್ ಅದೇ ಟೈಮ್ ಕರೆಕ್ಟ್ ಆಗಿ ಬಂದ್ ಸಿಕ್ಕಿದ್ರು. ನನಗ್ ಒಂಥರ, ಇವಾಗ ನಮ್ಗೆ ಗೊತ್ತಿಲ್ದವ್ರು ಬಂದು ಮಾತಾಡ್ಸ್ದಾಗ, ಬ್ರೋ ಚೆನ್ನಾಗ್ ಮಾಡ್ತಾ ಇದ್ದೀರಾ, ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳಿದಾಗ ಹೆಂಗಿರುತ್ತೆ ಅಂದ್ರೆ ಫೀಲ್ ಗುರು, ಕಣ್ಣಲ್ಲೆಲ್ಲ ನೀರು. ಬಟ್ ಅವ್ರು ಅಬ್ಸರ್ವ್ ಮಾಡಿದ್ರೆ ಇಲ್ವಾ ಅಂತ ಗೊತ್ತಿಲ್ಲ ನಂಗೆ. ಹೆಂಗ್ ಆಗಿರ್ಬೇಕು ಅಂದ್ರೆ ನಂಗೆ ಫುಲ್ಲು ಒಂಥರ ಎಮೋಷನ್, ಫುಲ್ಲು ಫೀಲಿಂಗ್ ಗುರು. ಕಷ್ಟಪಟ್ಟು ಇನ್ನು ನಾನೇನೋ ಅಷ್ಟ್ ದೊಡ್ಡ ಲೆವೆಲ್ ಏನ್ ಬಂದಿಲ್ಲ, ಆದ್ರೂ ಏನೋ ಒಂಥರ ಫೀಲ್ ಆಗ್ಬಿಡ್ತು, ಸಕ್ಕತ್ತು ಸಿಕ್ಕಾಪಟ್ಟೆ ಫೀಲ್ ಆಗ್ಬಿಡ್ತು ಗುರು. ಏನ್ ನೋಡ್ತಾ ಇದೀರಲ್ಲ ಈ ಕೆರೆ, ಫುಲ್ ಕ್ಲೋಸ್ ಆಗಿತ್ತು ಗುರು. ಏನಾಗಿತ್ತು ಇವಾಗ ಒಳ್ಳೆ ಬ್ಲೂ ಕಲರ್ ಕಾಣಿಸ್ತಿದೆ, ಸೈಕ್ ಆಗಿದೆ ಅಂತ ನೋಡಕ್ಕೆ. ಫುಲ್ ಕ್ಲೀನ್ ಮಾಡಿ ಮಣ್ಣೆಲ್ಲ ಬಾಚಿ ಸಿಕ್ಕಾಪಟ್ಟೆ ಮೀನೆಲ್ಲ ವೇಸ್ಟ್ ಆಗಿ ಎಲ್ಲ ಸತ್ತೋಗ್ಬಿಟ್ಟಿದ್ದಾರೆ. ಹಂಗೆ ನನ್ಗೆ ಒಳ್ಳೆ ಮೋಟಿವೇಟ್ ಮಾಡ್ತಾ ಇದ್ದೆ ಮಗ, ಚೆನ್ನಾಗ್ ಮಾಡು ಅಂತೇಳಿ ಹಂಗೆಲ್ಲ ಹೇಳ್ದಾಗ ಹೆಂಗಿರುತ್ತೆ ಹೇಳ್ರಿ. ಏನೋ ಒಂದ್ ವಿಷಯ ಮಾಡ್ತಾ ಇದೀರ, ಅದಕ್ಕೆ ಸಪೋರ್ಟ್, ತುಂಬಾ ಜನ ಸಪೋರ್ಟ್ ಸಿಗ್ತಾ ಇಲ್ಲ, ಆದ್ರೆ 4 ಜನ ಸಪೋರ್ಟ್ ಸಿಗ್ತಾ ಇದೆ. ಆ 4 ಜನ ಸಪೋರ್ಟ್ ಹೆಂಗಿದೆ ಅಂದ್ರೆ ಒಂಥರ ನಮ್ ನಡುವೆ ಒಳ್ಳೆ ಬಾಂಡಿಂಗ್ ಸಿಗೋ ಫೀಲು. ಚೆನ್ನಾಗಿದೆ ಗುರು. ಇಲ್ಲೇ ಹೋಗ್ಬೋಣ ಸುಮ್ನೆ, ಅಲ್ಲಿ ಹೋಗಿ ಒಂದ್ ರೌಂಡ್ ಹಾಕೊಂಬೋಣ. ರೋಡ್ ಕಚಡ ಆಗಿದೆ,
ಈ ಗಾಡಿಗೆಲ್ಲ ಈ ರೋಡ್ ಸೆಟ್ ಆಗಲ್ಲ. ವಾವ್, ಸಕ್ಕತ್ತಾಗಿದೆ ನೋಡಿ ಗುರು. ಮಾತ್ರ ನಾನೇ ಬಂದಿರ್ಲಿಲ್ಲ ಗುರು. ಯಪ್ಪ, ರಿಯಲಿ ಸೈಕ ಇದೆ ಮಾತ್ರ. ನಾನು ಖಾಲಿ ಮಾಡಿದ್ದಾಗ ಬಂದಿದ್ದೆ, ಇವಾಗ ಮತ್ತೆ ನೀರ್ ಬಿಟ್ಟು ನಾನು ನೋಡೇ ಇಲ್ಲ. ಸಿಕ್ಕಾಪಟ್ಟೆ ಸಾಕಾಗಿದೆ ಗುರು. ವಾವ್, ನಾನು ಎಂಜಾಯ್ ಮಾಡಿರ್ಲಿಲ್ಲ ಗುರು. ಇಲ್ಲಿ ಹಾಕೊಳ್ಳೋಣ ಗಾಡಿ, ಮುಂದೆ ಹೋಗೋಣ. ನಮ್ಮಪ್ಪ ನಮ್ಮ ಅಣ್ಣ ಅವೆಲ್ಲ ಒಂದ್ ಸಿಕ್ಕಾಪಟ್ಟೆ ನಿಂತಾ ಇದ್ವಿ ಇಲ್ಲಿ. ಇವಾಗ ಏನೋ ಟೆಂಡರ್ ತಗೊಂಡವ್ರೆ, ಅದಕ್ಕೆ ಮುಂದೆ ಬಿಡ್ತಾ ಇಲ್ಲ ಅಂತ ಇದೆ. ಏನು ಅಂತ ಗೊತ್ತಿಲ್ಲ ನಮ್ಗೂ. ಇಲ್ಲೇ ಹಾಕೊಳ್ಳೋಣ. ಒಳ್ಳೆ ಸಮುದ್ರ ಕಣ್ಣಂಗ್ ಕಾಣ್ತಾ ಇದೆ ಗುರು. ಏನಿದೆಯೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ, ಆದ್ರೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಇದೇನಿದೆಯೋ ಫುಲ್ ಎಲ್ಲ ಕವರ್ ಈ ತರನು ಇರ್ಲಿಲ್ಲ. ಫುಲ್ ಒಂಥರ ಗಟ್ಟಿಗೆ ಅದ್ರ ಮೇಲೆ ಒಡ್ಡಾಡ್ಬೋದು, ಅಷ್ಟು ತೆಪ ತುಂಬ್ಕೊಂಡ್ಬಿಟ್ಟೈತಿ ಇದ್ರೊಳಕ್ಕೆ. ಎಲ್ಲಾ ಕ್ಲೀನ್ ಮಾಡಿ ಸೈಡ್ ಕ್ಲೀನ್ ಮಾಡ್ಯಾರೆ. ಬಾತುಕೋಳಿ ಒಡ್ಡಾಡ್ತಾ ಇದೆ, ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಮಾತ್ರ. ಆಕ್ಚುಲಿ ಕೆರೆ ಅಲ್ಲಿ ತನಕ ಇದ್ದಿದ್ದು, ಆ ಕಡೆ ಒಂದ್ ಕಾಲುವೆ ಇತ್ತು, ಆ ಕಾಲುವೆ ತನಕ ಇತ್ತು, ಅದನ್ನೆಲ್ಲ ಮುಚ್ಚಿ ಇದ್ ಮಾಡ್ಯಾರೆ. ಸಮ ಬಂದಕ್ಕೆ ಒಳ್ಳೆ ಸಿಕ್ತು ಮಾತ್ರ. ಸಕ್ಕತ್ತಾಗಿದೆ ಗುರು. ಬ್ಯೂಟಿಫುಲ್. ಭದ್ರಾವತಿಯಲ್ಲಿ ಒಳ್ಳೆ ಪ್ಲೇಸಿಗೆ ಹೋಗ್ಬೇಕು. ಆದ್ರೆ ಇವತ್ತು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಅನ್ಕೊಂಡಿದೀನಿ. ಅಪ್ಡೇಟ್ ಮಾಡ್ತೀನಿ ನಿಮ್ಗೆ. ಇವತ್ತು ಹೋಗೋಣ ಅಂದ್ರೆ ಚಿಕನ್ ಬೇರೆ ತಿಂದ್ಬಿಡೀನಿ. ಅಲ್ಲಿಗೆ ಹೋಗಂಗಿಲ್ಲ, ದೇವಸ್ಥಾನ ಅದು. ಗೊತ್ತಿದ್ರೆ ಕಮೆಂಟ್ ಮಾಡಿ. ಚೆನ್ನಾಗಿದೆ ದೇವಸ್ಥಾನ, ಹಳೆ ಕಾಲದ್ದು. ಭದ್ರಾವತಿ ಒಳಗೆ, ಸಿಟಿ ಒಳಗೆ ಇದೆ. ಸಕ್ಕತ್ತಾಗಿದೆ ಮಾತ್ರ. ನಾನು ಹೋದಾಗೆಲ್ಲ ರೂಟಲ್ಲಿ ಹೋದಾಗೆಲ್ಲ ಗಮನಿಸ್ಕೋತೀನಿ, ಅದೊಂದ್ಸತಿ ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತೇಳಿ. ಟ್ರ್ಯಾಕ್ಟರ್ ಹೊಡಿತಾ ಇದಾರೆ ಗುರು. ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ, ಇಲ್ಲೇ ಇರೋಣ. ಒಳ್ಳೆ ಫೀಲ್ ಕೊಡ್ತಾ ಇದೆ ಮಾತ್ರ. ವಾವ್ ಗುರು, ಐಫೋನ್ ಸ್ಟೋರೇಜ್ ಆಗ್ತಾ ಇಲ್ಲ ಗುರು. ಏನ್ ಮಾಡೋದು, ತಲೆ ಗೊತ್ತಾಗ್ಬಿಟ್ಟೈತೆ. ಇವಾಗ ಒಂದ್ ಬ್ಲಾಗ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ಡಿಲೀಟ್ ಮಾಡ್ಬೇಕು, ಇಲ್ಲ ಅಂದ್ರೆ ಫೋನ್ ಸೈಟ್ ಮಾಡುತ್ತೆ. ಯಾಕಂದ್ರೆ ಚಿನ್ನ ತರ ಸೈಟ್ ಮಾಡ್ತಾಳೆ. ಆಸೆ ಪಟ್ಟು ತಗೊಂಡ್ಬಿಟ್ಟೆ. ಆಗ ಒಬ್ಬ ಮದ್ವೆ ಆಗಿಲ್ದನಿಗೆ ಮದ್ವೆ ಆಗ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಮದ್ವೆ ಆದ್ಮೇಲೆ ಸ್ವಲ್ಪ ದಿವಸ ಚೆನ್ನಾಗೇ ಇರುತ್ತೆ, ಆಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಗೊತ್ತಾಗುತ್ತೆ ಯಾಕಾರ ಮದ್ವೆ ಆಗ್ಬಿಟ್ನೋ ಅಂತ. ಅದೇ ಕಥೆನೂ ಈಗ ಈ ಫೋನ್ ತಗೊಂಡ್ಮೇಲೆ. ಹೇಳಿದ್ರು ಇವರು ಫೋನ್ ಐಫೋನ್ ಇಟ್ಕೊಂಡಿರೋ ಹುಡುಗರು ಬೇಡ ಐಫೋನ್ ಅಂತೇಳಿ. ನಾನು ಕೇಳಲಿಲ್ಲ, ಕೇಳ್ಬೇಕಾ ತಿಕ್ಕಕ್ ಹೋಗ್ಬು ನಮ್ಗೆ ಜಾಸ್ತಿ. ಬೇರೆಯವ್ರು ಹೇಳೋ ಮಾತು ಕೇಳಲ್ಲ, ನಮ್ಮ ಅಪ್ಪ ಹೇಳೋ ಮಾತೇ ನಾನು ಕೇಳಲ್ಲ. ಆಕ್ಚುಲಿ ನೀವು ಬೇರೆಯವ್ರು ಹೇಳೋ ಮಾತು ಕೇಳ್ತೀನ? ನಾನು ಒಬ್ರು ಮಾತು ಮಾತ್ರ ಕೇಳದ್ ಗುರು. ಅವ್ರ ಮಾತು ಬಿಟ್ರೆ ಬೇರೆ ಯಾರ ಮಾತು ಕೇಳಲ್ಲ ನಾನು. ನನ್ನ ಬ್ಲಡ್, ನನ್ನ ಬ್ರದರ್, ನಮ್ಗೆಲ್ಲಾ ರೀತಿ ಎಲ್ಲಾದ್ರಲ್ಲೂ ಸಪೋರ್ಟ್ ಮಾಡಿರೋರಂದ್ರೆ ಅವ್ರೊಬ್ರೇ ಗುರು. ನಾವ್ ಅಪ್ಪನೂ ನಮ್ಗೆ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ, ನಮ್ಮ ಅಮ್ಮನೂ ಅಷ್ಟೊಂದು ಸಪೋರ್ಟ್ ಮಾಡಿಲ್ಲ, ಯಾರು ಮಾಡಿಲ್ಲ ಅಷ್ಟೊಂದು ಸಪೋರ್ಟ್ ನಮ್ಗೆ. ಬೇರೆಯವ್ರಿಗೆ ಹೆಂಗೋ ಏನೋ ಗೊತ್ತಿಲ್ಲ ಬ್ರದರ್ಸ್. ನಮ್ಮ ಅಣ್ಣ ಅಂತೂ ಚಿನ್ನ ಗುರು. ಚಿನ್ನ ಅದಕ್ಕಿಂತ ಮೇಲೆ ಡೈಮಂಡ್ ಅಂದ್ರೆ ಕಡಿಮೆ ಆಗಲ್ಲ. ಒಂಥರ ಜೀವದ ಗೆಳೆಯ ಹೆಂಗಿರ್ತಾನೆ, ಪ್ರಾಣ ಕೊಡಕ್ಕೂ ರೆಡಿ ಇರ್ತಾನಲ್ಲ, ಆ ತರ ರೆಡಿ ಇದಾರೆ ಗುರು. ನಾನು ಏನೇ ಒಂದ್ ಮಾಡ್ತೀನಿ ಅಂದ್ರೆ ಅದೊಳ್ಳೆ ವಿಷಯ ಆಗಿದ್ರೆ ಬೇಡ ಅಂತ ಒಂದು ದಿವಸಕ್ಕೂ ಹೇಳಿಲ್ಲ. ನಾನು ಫೋನ್ ತಗೊಂತೀನಿ, ಐಫೋನ್ ತಗೊಂತೀನಿ ಅಂದ್ರೆ ಇಲ್ಲ ಬೇಡ ತಗೋಬೇಡ ಅಂತ ಒಂದೇ ಒಂದ್ ಮಾತು ಹೇಳಿಲ್ಲ. ನಮ್ಮ ಮನೇಲಿ ಸಿಕ್ಕಾಪಟ್ಟೆ ಮಾತಾಡೋರು, ತಗೋಬೇಡ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ತೀಯ, ಮನೇಲಿ ಕಷ್ಟ ಇದೆ ಅಂತ ಹೇಳಿ. ಆದ್ರೆ ನಮ್ಮ ಅಣ್ಣ ಒಂದೇ ಒಂದ್ ಮಾತು ಬೇಡ ಅಂತ ಹೇಳಿಲ್ಲ. ಕರ್ಕೊಂಡೋದ್ರು, ತಗೋ ಅಂತ ಹೇಳಿ ಕೊಡ್ಸಿದ್ರು.
EMI ಎಲ್ಲ ತಗೊಂಡಿರೋದು ಆಕ್ಚುಲಿ ಆ EMI ಅವ್ರು ಮಾಡ್ತಾ ಇದಾರೆ. ಏನ್ ಹೇಳೋದು, ಆ ರಜೆ ಎಷ್ಟು ಹೇಳಿದ್ರು ಕಮ್ಮಿ ಹೋಗೋರು. ಜೊತೆಗಿದ್ದು ಬೆನ್ನಿಗೆ ಹಾಕ್ದವ್ರಿಗೆ ಆಗ್ತಾ ಇರ್ಲಿ ಅಂದ್ರೆ ನಮ್ಮ ಅಣ್ಣಂಗೆ ಜಾಸ್ತಿ ತುಂಬಾ ಜನ ಇದಾರೆ. ನಮ್ಮ ಅಣ್ಣ ನನಗಿಂತ ಹೆಚ್ಚಾಗಿ ನೋಡ್ಕೊಂಡವರೆಲ್ಲ ನಮ್ಮ ಅಣ್ಣಗೆ ಹಾಕ್ಬಿಟ್ಟು ಹೋದವರೇ ಆಗಿದ್ದಾರೆ ಬೆನ್ನಿಗೆ. ಗೈಸ್, ನಮ್ಮೂರ ಟ್ಯಾಂಕಿ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ಇದನ್ನು ನಮ್ಮೂರ ಮಿನಿ ಬಾರ್ ಅಂತಲೇ ಕರಿಬೋದು. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತ ಮುಂದೆ ತೋರಿಸ್ತೀನಿ ಬನ್ನಿ. ಯಾಕೆ ಮಿನಿ ಬಾರ್ ಅಂದರೆ, ಅವಣ್ಣ ಏನು ಮಾಡ್ತಾ ಇದ್ದಾರೆ ಅಂದರೆ, ಅಲ್ಲಿ ಬಿದ್ದಿರೋ ಪ್ಲಾಸ್ಟಿಕ್ಸು ಮತ್ತು ಬಾಟ್ಲಿ ಅವೆಲ್ಲ ಆಡಿಸ್ತಾ ಇರ್ತಾರೆ. ನೋಡಿರಿ ಇಲ್ಲಿ ಮಿನಿ ಬಾರ್. ಇವೇ ನಮ್ಮ ಲಕ್ಷಣ, ನಮ್ಮ ಗೌರ್ಮೆಂಟಿನ ಲಕ್ಷಣ. ಇಲ್ಲೆಲ್ಲ ಎಷ್ಟೊಂದು ಕಸ ಇರುತ್ತೆ ನೋಡಿರಿ, ಬೇಕಾದರೆ ತೋರಿಸ್ತೀನಿ ನಿಮಗೆ. ನೋಡಿರಿ ಯಾಕೆ ಇಷ್ಟೊಂದು ಕಸ ಅಂದರೆ, ನಮ್ಮ ಗೌರ್ಮೆಂಟ್ ಗಾಡಿ ಕಳಿಸ್ಯಾರಲ್ಲ, ಗಾಡಿ ಬರ್ತಾನೇ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂದರೆ ಡೀಸೆಲ್ ಇಲ್ಲ. ಅದೇ ಇವಾಗ ಒಂದು ಪ್ರಾಬ್ಲಮ್ಮು. ನಮಗೆ ಓಡಾಡೋಕ್ಕೆಲ್ಲ ಪೆಟ್ರೋಲಿಗೆ ಎಲ್ಲ ಇದೆ, ಹಾಕೊಂಡು ಓಡಾಡ್ತೀವಿ. ಅವ್ರಿಗೆ ಡೀಸೆಲಿಗೆ ದುಡ್ಡಿಲ್ಲ. ಪಾಪ ಗೌರ್ಮೆಂಟ್ ತುಂಬ ಸಾಲದಲ್ಲಿದೆ, ಮಾಡೋಕ್ಕಾಗ್ತಾಯಿಲ್ಲ. ಆ್ಯಕ್ಚುಲಿ ಬಿಡಿ ಆ ಕಥೆನ ಹೋಗಲಿ. ಈ ರೋಡಂತೂ ಕೆಟ್ಟ ಸೈಕಾಗಿದೆ ನೋಡಿರಿ. ಹೆಚ್ಚು ಕಮ್ಮಿ ಅಂದರೂ 60-65 ಡಿಗ್ರಿ ಮೇಲಿದೆ. ಗಾಡಿ ಹೋಗ್ತಾ ಇರೋದು ನೋಡಿದ್ರೆ ಗೊತ್ತಾಗುತ್ತೆ ರೋಡ್ ಎಷ್ಟು ಕಚ್ಡವಾಗಿದೆ ಅಂತ. ಗಾಡಿ ಹೊಡೆಯೋಕ್ಕೆ ಆಯ್ತಾ ಇಲ್ಲ ಗುರು. ಓ ಓ ಓ ಗಾಡಿ ಫಸ್ಟೇ ಬಿತ್ತು ಗುರು, ಖಾಲಿ ಕೊಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ನಮ್ಮ ಮರಾಠಿಗ ಫ್ಯಾನ್ಸ್ ಎಲ್ಲ ಹೆಚ್ಚಿಗೆ ಎದ್ದಿದ್ರು ಅಂತ ಒಂದು ವೀಡಿಯೋ ಹಾಕಿದ್ನಲ್ಲ, ಅದೇ ಪ್ಲೇಸ್ ಇದು. ಹೆಂಗಿದೆ ನೋಡಿ ವ್ಯೂ, ಇಲ್ಲಿಂದ ತೋರಿಸ್ತೀನಿ. ವಾವ್ ವಾವ್, ಸಿಕ್ಕಾಪಟ್ಟೆ. ನಾನೇ ಎಂಜಾಯ್ ಮಾಡಿರಲಿಲ್ಲ ಗುರು ಈ ವ್ಯೂನ. ನಿಮ್ಮ ಜೊತೆ ಎಂಜಾಯ್ ಮಾಡಬೇಕು ಅಂಥೇಳಿ ಇವತ್ತು ಬಂದಿದ್ದೀನಿ. ಹೆಂಗಿದೆ ನೋಡಿ ಗುರು. ಈ ವ್ಯೂಗಿಂತ ಈ ಕಡೆ ಒಂದು ವ್ಯೂ ಇದೆ, ಅಲ್ಲಿ ತೋರಿಸ್ತೀನಿ ತಡೀರಿ ಒಳಗೆ ಹೋಗಿ. ಹೆಂಗಿದೆ ವ್ಯೂ ಅಂದರೆ ಮಾತ್ರ ಭಯಂಕರ. ಯಾರೂ ನೋಡಿರೋಕ್ಕೆ ಚಾನ್ಸೇ ಇಲ್ಲ. ನೋಡಿರ್ತಾರೆ ನಮ್ಮೂರಲ್ಲಿರೋರು, ಆದರೆ ಯಾರೂ ಎಂಜಾಯ್ ಮಾಡಲ್ಲ. ಗಿಡ ಬೇರೆ ಸಿಕ್ಕಾಪಟ್ಟೆ ಗುರು, ಇಲ್ಲಿ ಮುಳ್ಳಿನ ಗಿಡ. ವಾವ್, ಹೆಂಗಿದೆ ನೋಡಿ ಗುರು. ನಮ್ಮ ಭದ್ರಾವತಿಯಲ್ಲಿ ಇಂಥ ಪ್ಲೇಸ್ ಇದೆ, ಬನ್ನಿ ಎಲ್ಲ ವಿಸಿಟ್ ಮಾಡಿ ಒಂದು ಸತಿ. ತುಂಬ ಕಸ ಆಗಿಬಿಟ್ಟಿದೆ ಗುರು, ಅಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಅಲ್ಲಿ ಟ್ಯಾಂಕಿ ಕಾಣಿಸ್ತಾ ಇದೆಯಾ ನಿಮಗೆ? ಟ್ಯಾಂಕಿ ಅಲ್ಲೇ, ಅದೇ ದೊಡ್ಡ ಚಾನಲ್ಲು, ಅಲ್ಲೇ ಈಜೊಡೆಯಕ್ಕೆ ಹೋಗೋದು ನಾವೆಲ್ಲ. ಈ ಕಡೆ ವ್ಯೂ ಸಕ್ಕತ್ತಾಗಿದೆ, ಅಲ್ಲೇ ಮೋಡಲ್ ಆಗಿದೆ, ಸೈಕಾಗಿತ್ತು ಮಾತ್ರ ಹೋಗ್ಬೇಕಾದ್ರೆ ವ್ಯೂ. ಅಜ್ಜಿಗುಡ್ಡ ಗುರೋದು. ಆ ಅಜ್ಜಿಗುಡ್ಡನ ಒಂದು ಸತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ತುಂಬ ಆಸೆ. ನನ್ನ ಜೊತೆ ಯಾರೂ ಹುಡುಗರಿಲ್ಲ, ಹಂಗಾಗಿ ಸುಮ್ಮನೆ ಇದ್ದೀನಿ ಅಷ್ಟೇ. ನನಗೆ ಯಾರು ಭದ್ರಾವತಿ ನನ್ನ ಜೊತೆಯಲ್ಲೇ ವ್ಲಾಗ್ಸ್ ಮಾಡೋಕ್ಕೆ, ವೀಡಿಯೋ ಮಾಡೋಕ್ಕೆ ಯಾರು ಒಬ್ಬರು ಇದು ಸಿಕ್ಕಿದ್ರೆ ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ. ನಾನು ಆವಾಗ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ನನ್ನ ಜೊತೆ ನನಗೆ ಸಪೋರ್ಟ್ ಮಾಡೋರು ಯಾರೂ ಸಿಗ್ತಾ ಇಲ್ಲ ಗುರು, ಅದೇ ತುಂಬ ಪ್ರಾಬ್ಲಮ್ ಆಗಿರೋದು ನನಗೆ. ಗೈಸ್, ನಾನು ನಿಮ್ಮ ಜೋಶ್ವರ್ ಎಡಾರ್. ಈ ವ್ಯೂನ ಆಗಲೇ ನೀವು ಎಂಜಾಯ್ ಮಾಡಿದ್ದೀರಾ. ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ ಗುರು. ನಾನೇ ಎಂಜಾಯ್ ಮಾಡಿರಲಿಲ್ಲ, ನಿಮ್ಮ ಜೊತೆ ಎಂಜಾಯ್ ಮಾಡ್ಬೇಕಾದ್ರೆ ಒಂಥರ ಸಪ್ರೇಟ್ ವೈಬ್ ಅದು ಒಂಥರ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇನ್ಮೇಲೆ ವಾರಕ್ಕೊಂದು ವ್ಲಾಗ್ ಬರ್ತಾ ಇರುತ್ತೆ. ಹಾಗೆ ಎಲ್ಲ ಎಂಜಾಯ್ ಮಾಡಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ನಮಗೆ ಸಪೋರ್ಟ್ ಮಾಡಬೇಕು ಅಂತ ಯಾರು ಬಂದಿದ್ದಾರೆ ಅಂದರೆ, ವಾವ್, ಥ್ಯಾಂಕ್ ಯು ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಒಬ್ಬ ಬ್ರದರ್, ಒಬ್ಬ ಸಿಸ್ಟರ್. ನನಗಿದ್ರು ಒಂಥರ ಸಂತೋಷ. ಒಬ್ಬರು ಸಿಸ್ಟರ್. ನಿಮ್ಮ ಕಡೆಯಿಂದ ಸಪೋರ್ಟ್ ಜಾಸ್ತಿ ಬೇಕು ನನಗೆ. ಹಾಗೆ ಲೆವೆಲ್ ಆರ್ಟ್ಸ್ ಗೈಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ. ಹಾಗೆ ಹೋಗ್ಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲ್ಲ, ಯಾಕಂದರೆ ಫೋನಲ್ಲಿ ಚಾರ್ಜ್ ಇಲ್ಲ. ಹಾಗಾಗಿ ಮನೆಗೆ ಹೋಗಿ ಇವಾಗ ಎಡಿಟಿಂಗ್ ಮಾಡೋಕ್ಕೆ ಕೂತ್ಕೊಂಡ್ರೆ ಎಡಿಟಿಂಗ್ ಮುಗಿಸ್ಬಿಟ್ಟು ಎದ್ದೇಳಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಈ ಫೋನಲ್ಲಂತೂ ಕೂತ್ಕೊಂಡು ಎಡಿಟ್ ಮಾಡೋ ಸತಿ ಕಣ್ಣಲ್ಲೆಲ್ಲ ನೀರು ಬರ್ತೈತೆ. ಹಾಗಾಗಿ ಒಂದು ಲ್ಯಾಪ್ಟಾಪ್ ತೊಗೊಳ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಭದ್ರಾವತಿಯಲ್ಲಿ ಒಳ್ಳೆ ಪ್ಲೇಸ್ ಇದ್ದರೆ ಹೇಳಿ, ಅಲ್ಲಿಗೆ ಹೋಗಿ ವಿಸಿಟ್ ಮಾಡಿ. ಒಂದು ಗೋಪ್ರೋ ಮತ್ತು ಒಂದು ಲ್ಯಾಪ್ಟಾಪ್ ತೊಗೋಬೇಕು ಅಂತ ಪ್ಲ್ಯಾನಲ್ಲಿದ್ದೀನಿ. ಅಲ್ಲಿ ಹೋಗಿ ಅವ್ರ ಹತ್ರ ಏನೋ ಅಂತ ಮಾತಾಡ್ಕೋತೀನಿ. ನಿಮ್ಮ ಹತ್ರ ಮಾತಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಬೈ ಬೈ, ಲೆವೆಲ್ ಆರ್ಟ್ಸ್ ಗೈಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ನನ್ನ ಇನ್ಸ್ಟಾದಲ್ಲಿ. ಯೂಟ್ಯೂಬಲ್ಲಿ ಮಾಡೋಕ್ಕಾಗಲ್ಲ ಅಂತ ಗೊತ್ತು. ಬೈ ಬೈ, ಲವ್ ಯು. ನಾನು ನಿಮ್ಮ ಜೋಶ್ವರ್ ಎಡಾರ್. ನಿಮ್ಮ ಮೇಲೆ ನನ್ನ ಪ್ರೀತಿ ಯಾವಾಗಲೂ ಜಾಸ್ತಿನೇ, ಒಂದು ಪಟ್ಟು. ಬಾಯ್ 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 ಗೈಸ್.